ವೆಲ್ಕಮ್ ಬ್ಯಾಕ್. ಅಪಾರ್ಟ್ಮೆಂಟ್ನಲ್ಲಿನ ಬೆಂಕಿಗೆ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ, ಸಜೀವ ದಹನ ಆಗಿದ್ದಾರೆ. ಭಾಗ್ಯಲಕ್ಷ್ಮಿ, ರೇಖಾದೇವಿ ಸಜೀವ ದಹನ ಆಗಿರೋದು. ಇಬ್ಬರನ್ನ ರಕ್ಷಿಸೋದಕ್ಕೆ ಹೋದ ಓರ್ವನಿಗೂ ಬೆಂಕಿ ತಗುಲಿದೆ. ಈ ಸಂದರ್ಭದಲ್ಲಿ ಆಶ್ರಿತಾ ಆಸ್ಪರ್ ಅಪಾರ್ಟ್ಮೆಂಟ್ನಲ್ಲಿ ಇವತ್ತು ಸಂಜೆ 4:20 ಹೊತ್ತಿಗೆ ಈ ಒಂದು ಘಟನೆ ನಡೆದಿದೆ. ಘಟನೆ ಗೊತ್ತಾದ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ಇಬ್ಬರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ, ಸಜೀವ ದಹನ ಆಗಿದ್ದಾರೆ. ಇಬ್ಬರು ಮಹಿಳೆಯರು ಭಾಗ್ಯಲಕ್ಷ್ಮಿ ಮತ್ತು ರೇಖಾದೇವಿ ಇಬ್ಬರು ಸಾವನ್ನಪ್ಪಿದ್ದು, ಇವರನ್ನ ಕರ್ಕೊಂಡು ಬರೋದಕ್ಕೆ ರಕ್ಷಿಸೋದಕ್ಕೆ ಹೋದಂತಹ ಓರ್ವನಿಗೂ ಕೂಡ ಬೆಂಕಿ ತಗುಲಿದೆ. ಸುಮಾರು 4:29 ಹೊತ್ತಿಗೆ ಈ ಒಂದು ಬೆಂಕಿ ಹೊತ್ತಿಕೊಂಡಿದೆ. ಆ ಅಪಾರ್ಟ್ಮೆಂಟ್ ಅಲ್ಲಿ 4 ಅಂತಸ್ತುಗಳ ಅಪಾರ್ಟ್ಮೆಂಟ್ ಇದು. ಈ 4 ಅಂತಸ್ತುಗಳ ಅಪಾರ್ಟ್ಮೆಂಟ್ನಲ್ಲಿ ಗ್ಯಾಸ್ ಪೈಪ್ ನಲ್ಲಿನ ಈ ಒಂದು ಸೋರಿಕೆಯ ಪರಿಣಾಮ ಈ ಅವಘಡ ಸಂಭವಿಸಿದೆ. ಬೆಂಕಿ ಬಿದ್ದ ಮನೆಯೊಳಗೆ ಇಬ್ಬರಿದ್ದು ಶೋಧವನ್ನ ನಡೆಸಲಾಗ್ತಾ ಇದೆ. ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಮ್ಮ ರಿಪೋರ್ಟರ್ ತೋರಿಸಿದ ಹಾಗೆ ಈಗ ಬೆಂಕಿಯನ್ನ ನಂದಿಸಲಾಗಿದೆ. 4 ಫ್ಲೋರ್ಗಳ ಅಪಾರ್ಟ್ಮೆಂಟ್ ಇದು. ಆ ಒಂದು 4 ಫ್ಲೋರ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ಗೂ ಕೂಡ ಬೆಂಕಿ ಅಲ್ಲಿ ಧಗಧಗಿಸಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳನ್ನ ನೋಡಿದ್ವಿ, ಆಲ್ಮೋಸ್ಟ್ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ರೀತಿಯಾದಂತಹ ಒಂದು ಬೆಂಕಿ ಆವರಿಸಿಕೊಂಡ್ರೆ ಯಾವ ಮನೆ ಇರೋದಕ್ಕೆ ಚಾನ್ಸಸ್ ಇದೆ ಅನ್ನೋದಕ್ಕೆ ನಾವೇ ಊಹೆ ಮಾಡ್ಕೊಳ್ಬಹುದು. ಸರ್, ಎಷ್ಟು ಗಂಟೆಗೆ ಘಟನೆ ನಡೀತು? ನಿಮ್ಗೆ ಎಷ್ಟು ಗಂಟೆಗೆ ಮಾಹಿತಿ ಮತ್ತು ಒಳಗಡೆ ಸತ್ತಿರೋರು ಯಾವ ವಯಸ್ಸವರು ಸರ್? ಮಹಿಳೆನ ಪುರುಷನ ಏನು ಅಂತ ಗೊಂದಲ ಇದೆ ಸರ್? ಈಗ ಅರೌಂಡ್ 4:50 ನಮಗೆ ಆಗಿದೆ ಇದು ಮಾಹಿತಿ, ಬಂದಿರತಕ್ಕಂಥದ್ದು ಮಾಹಿತಿ. ಇಮಿಡಿಯೇಟ್ಲಿ ನಮ್ಮವರು ಇಲ್ಲಿ ಬಂದಿದ್ದಾರೆ. ಫೈರ್ ಟೆಂಡರ್ ಅದೆಲ್ಲ 4:20 ಈ ಕೆಲಸ ಶುರು ಆಗಿದೆ. ಸರ್, ಇದು ಎಷ್ಟು ಅಂತಸ್ತಿನ ಬಿಲ್ಡಿಂಗು, ಜೊತೆಗೆ ಎಷ್ಟು ಜನ ವಾಸಸ್ಥಳ ಅಂದರೆ ರೂಮ್ ಎಷ್ಟು ಫ್ಲಾಟ್ಸ್ ಇತ್ತು, ಇದು ಖಾಸಗಿಯವ್ರದ್ದು, ಜೊತೆಗೆ ಪರ್ಮಿಷನ್ಸ್ ಏನಾದ್ರು ಇತ್ತು ಫೈರ್ ಫೈಟಿಂಗ್ ಅವ್ರದ್ದು ಅಂತ? ಅದನ್ನೆಲ್ಲ ನಾವೀಗ ಎಷ್ಟು ಅಂತಸ್ತು ಅಂತ ಇಲ್ಲೇ ಗೊತ್ತಾಗ್ತದೆ. ಒಂದು 3-4 ಅಂತಸ್ತಿನ ಬಿಲ್ಡಿಂಗ್ ಇದು. ಈಗ ಅದರದ್ದು ದಾಖಲಾತಿಗಳನ್ನೆಲ್ಲ ನಾವಿನ್ನೂ ನೋಡಿಲ್ಲ, ನೋಡಿದ್ಮೇಲೆ ಅದನ್ನ ಹೇಳ್ಬೇಕಾಗ್ತದೆ. ಸರ್, ಮೃತಪಟ್ಟವರು ಮಹಿಳೆಯರ ಪುರುಷರ ಒಳಗಡೆ ಏನಾದರೂ ಗೃಹಿಣಿಯರು ಕೆಲಸ ಮಾಡ್ಕೊಂಡಿದ್ದ ಅಥವಾ ಕೆಲಸದ ಹೊರಗಡೆ? ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಬಾಗಿಲು ತೆಗೆದ ತಕ್ಷಣ ಬೆಂಕಿ ಹಚ್ಚಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಸೋರಿಕೆ ಇತ್ತಾ ಏನಂದ್ರೆ ಸರ್ ಅಗ್ನಿಶಾಮಕ ಸಿಬ್ಬಂದಿ ನಿಮ್ಮ ಜೊತೆ ಮಾತಾಡಿದಾಗ? ಅಗ್ನಿಶಾಮಕ ಸಿಬ್ಬಂದಿ ಹತ್ರ ನಾವು ಮಾತನಾಡಿದಾಗ ಒಳಗಡೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಸರ್ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಅಷ್ಟು ಬಿಟ್ಟರೆ ಈ ಕಾರಣ ಇನ್ನೂ ಈ ಸದ್ಯಕ್ಕೆ ಗೊತ್ತಾಗಿಲ್ಲ. ಹೇಳುವಾಗ ನಮಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ಸ್ಫೋಟ ಆಯಿತು ಅಂತ ಹೇಳ್ತಾರೆ, ಅದು ಗ್ಯಾಸ್ ಸಿಲಿಂಡರ್ ಆಯಿತು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯಿತು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಿಮಗೆ ಪ್ರಥಮವಾಗಿ ಬಂದಿರ್ತಕ್ಕಂಥ ಮಾಹಿತಿ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಅಪಾರ್ಟ್ಮೆಂಟ್ ಒಟ್ಟು ಎಷ್ಟು ಜನ ಇದ್ರು ಮತ್ತೆ ಎಷ್ಟು ಫ್ಲೋರ್ ಇತ್ತು, ಎಷ್ಟು ಮನೆಗಳಿತ್ತು ಸರ್? ನೋಡಿ, ಇಲ್ಲಿ AR ಕನ್ಸ್ಟ್ರಕ್ಷನ್ ಅಂತೇಳಿ ಡೆವಲಪರು ಅವರು ಅದನ್ನು 2015 ಅಪಾರ್ಟ್ಮೆಂಟ್ ಪ್ಲ್ಯಾನ್ ತಗೊಂಡಿದ್ದಾರೆ, ಅವ್ರು ಕಟ್ಟಿದ್ದಾರೆ. ಇಲ್ಲಿ ನನ್ನ ಬಂದ ಮಾಹಿತಿ ಪ್ರಕಾರ 72 ಫ್ಲಾಟ್ಸ್ ಇದೆ ಅಂತೇಳಿ ಮಾಹಿತಿ ಇದೆ. ಸೊ ಸೆಕ್ಯೂರಿಟಿ ಅವ್ರು ಹೇಳ್ತಾರೆ ಅಲ್ಲಿ 2 ಜನ ಇದ್ರು ಅಂತೇಳಿ. ಅದು ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿ ಎಷ್ಟು ಜನ ಇದ್ದರು, ಹೇಗಾಯಿತು ಅನ್ನೋ ಬಗ್ಗೆ ಇಲಾಖೆಯಿಂದ ಸ್ಪಷ್ಟ ಮಾಹಿತಿ ಬರುವಾಗಲೂ ನಾನು ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ ಸರ್. ನೀವೇ ಇದ್ರೆ ಸರ್ ಇವರಿಗೆ ಪರ್ಮಿಷನ್ ಕೊಟ್ಟಿರ್ಬೇಕಾದ್ರೆ ಫೈರ್ ಪರ್ಮಿಷನ್ ತಗೊಂಡಿದ್ರೆ ಏನು ಅಂತ? 2015 ಆಗಿದೆ, ಇದು 6 ವರ್ಷ ಆಯಿತು. 6 ವರ್ಷ ಆಗಿದೆ. ಅದು ನಮಗೆ ರೆಕಾರ್ಡ್ ಇನ್ನೂ ನೋಡಬೇಕದು ಯಾವ ರೀತಿ ಕೊಟ್ಟರು, ಹೇಗಾಗಿದೆ ಅಂತೇಳಿ. ಸದ್ಯಕ್ಕೆ 2015 ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಮಾಹಿತಿ ಇದೆ ಸರ್. ಘಟನೆ ನಡೆದಾಗ ನೀವು ಎಲ್ಲಿದ್ರಿ ಮತ್ತೆ ಒಳಗಡೆ ಎಷ್ಟು ಜನ ಇದ್ರು? ಪೊಲೀಸರು ಏನಾದ್ರು ಬಂದು ಏನಾದ್ರು ನಿಮ್ಮ ಹತ್ರ ಮಾಹಿತಿ ಕೇಳಿದ್ರ? ಮತ್ತೆ ನೀವೇನಾದ್ರು ಮಾಹಿತಿ ಶೇರ್ ಮಾಡಿದೆ? ಯಾಕಂದ್ರೆ ಗೃಹಿಣಿಯರು ಅಂತ ಹೇಳ್ತಾ ಇದ್ದಾರೆ. ಇಲಾಖೆ ಮತ್ತು ಇದು ಫೈರ್ ಇಂಜಿನ್ ಅವರು ಎಲ್ಲ ಇಲ್ಲವನಾಗಿದ್ದಾರೆ. ನಮ್ಗೆ ಇನ್ನೊಂದು ಮಾಹಿತಿ ಕೇಳಲಿಲ್ಲ ಅವರು. ನಾವು ಎಲ್ಲ ಇಲ್ಲೇ ಇದ್ದೀವಿ. ಈಗ ಬೆಂಕಿ ನಂದಿಸಿದೆ ಮತ್ತು ಹೆಚ್ಚು ಹಾನಿ ಆಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಫೈರ್ ಇಂಜಿನ್ ಅವರು ಎಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಈಗ ಪೊಲೀಸ್ ಇಲಾಖೆಯವರು ಅಧಿಕಾರಿಗಳು ಅವರು ಅಲ್ಲಿ ಎಂಟ್ರಿ ಆಗಿ ಏನಾಯಿತು, ಹೇಗಾಯಿತು, ಎಷ್ಟು ಜನ ಆಯಿತು ಅಂತೇಳಿ ಈಗ ಸೆಕ್ಯೂರಿಟಿ ಪ್ರಕಾರ ಹೇಳ್ತಾ ಇದ್ದಾರೆ ಇಬ್ಬರಿದ್ರು ಅಂತೇಳಿ. ಅದು ಎಷ್ಟು ಜನ ಆದರೂ, ಏನಾಗಿದೆ, ಯಾವ ರೀತಿ ಆಯಿತು, ಕಾರಣ ಏನು ಅನ್ನೋ ಬಗ್ಗೆ ಅವ್ರ ಮಾಹಿತಿ ಬರೆದು ನಾನೇನು ಹೇಳಲಿಕ್ಕಾಗಲ್ಲ ಸರ್. ಇದು ಒಟ್ಟು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಸರ್ ಇದು? ಇದರಲ್ಲೂ ಸೆಲಾರ್ ಗ್ರೌಂಡ್ ಪ್ಲಸ್ 3 ಇದೆ. ಒಟ್ಟು 72 ಅಪಾರ್ಟ್ಮೆಂಟ್ಸ್ ಇದೆ. ಸೊ ಎಲ್ಲ ಅಪಾರ್ಟ್ಮೆಂಟ್ಗಳು ಕೂಡ ಈಗಾಗಲೇ, ಯಾಕಂದ್ರೆ ಇಬ್ಬರು ಗ್ರಿಲ್ ಅಲ್ಲಿಂದ ಜಂಪ್ ಮಾಡಿರೋರು ಅಥವಾ ಹೇಗೋ ಒಂದು ಕಾಪಾಡ್ತಾ ಇದ್ರು, ಗ್ರಿಲ್ ಹಾಕಿರೋದ್ರ ಬಗ್ಗೆ ನೀವೇನಾದರೂ ತನಿಖೆಗೆ ವಹಿಸ್ತೀರಾ? ಯಾವ ಥರ ಸರ್? ಅಲ್ಲ ನೋಡೋಣ, ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಸೇಫ್ಟಿ ಗ್ರಿಲ್ ಅವ್ರು ಹಾಕೊಂಡಿದ್ರು, ಮನೆಯವರೇ ಹಾಕೊಂಡಿದ್ರು, ಹೊರಗಡೆಯಿಂದ ಯಾರು ಬರಬಾರ್ದು ಅಂತ ದೃಷ್ಟಿಯಿಂದ ಹಾಕೊಂಡಿರ್ತಾರೆ. ಅದು ಡೆವಲಪರ್ ಹಾಕಿರೋದಲ್ಲ. ಅದರಿಂದ ನೋಡೋಣ, ಅದು ತನಿಖೆ ಆದ ನಂತರನೇ ಗೊತ್ತಾಗ್ತದೆ. ಸೊ ಇದಿಷ್ಟು ಕೂಡ ರಾಮಕೃಷ್ಣಪ್ಪ ಏನಿದ್ದಾರೆ ಜಂಟಿ ಆಯುಕ್ತರು ಬೊಮ್ಮನಹಳ್ಳಿ ವಲಯ, ಇವರು ಹೇಳಿರೋ ಮಾಹಿತಿ ಪ್ರಕಾರ ಈಗಾಗಲೇ ಏನೊಂದು ಫೈರ್ ಫೋರ್ಸ್ ಅವರು ಹಾಗೂ ಪೊಲೀಸರು ಈಗಾಗಲೇ ಒಳಗಡೆ ಹೋಗಿದ್ದಾರೆ, ಸಾಕಷ್ಟು ಒಂದು ತನಿಖೆಯನ್ನು ಕೈಗೊಂಡಿದ್ದು ನಮಗೂ ಕೂಡ ಮಾಹಿತಿ ಬಂದಿದೆ. 2015 ಅಪಾರ್ಟ್ಮೆಂಟ್ನ ತಗೊಳ್ಳೋಕ್ಕೆ, ಅಂದರೆ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದೀವಿ ಅಂತ ಕೂಡ ಅವರ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸಲು ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. 2015 ಈ ಒಂದು AR ಕನ್ಸ್ಟ್ರಕ್ಷನ್ ಅವರು
ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ಟಿರೋದು. ಆಲ್ಮೋಸ್ಟ್ ಇಲ್ಲಿ 70 ಫ್ಲಾಟ್ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸದ್ಯದ ಮಟ್ಟಿಗೆ ಈಗ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಬ್ಬರು ಮಹಿಳೆಯರು ಆ ಒಂದು 209 ಆ ಫ್ಲಾಟ್ ನಲ್ಲಿ ಇದ್ರು. ಆ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ, ಭಾಗ್ಯಲಕ್ಷ್ಮಿ ಮತ್ತು ರೇಖಾ ದೇವಿಯವರು. ಆದ್ರೆ ಏನಾಗಿದೆ ನಿಖರವಾದ ತನಿಖೆಯಿಂದ ಮಾತ್ರ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದ್ರೆ ರಕ್ಷಿಸೋದಕ್ಕೆ ಹೋದಂತಹ ಒಬ್ಬನಿಗೂ ಕೂಡ ಗಂಭೀರವಾದ ಗಾಯ ಆಗಿದೆ ಅನ್ನೋದನ್ನ ಈಗಾಗಲೇ ಹೇಳ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು. ಹಾಗೇನೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ. ಸಂಜೆ 4:20 ಹೊತ್ತಿಗೆ ಹೊತ್ತಿಕೊಂಡಿದೆ ಬೆಂಕಿ ಇದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಏನಾಗಿದೆ, ಯಾವ ರೀತಿಯಂತಹ ತನಿಖೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕೂ ಆಪ್ ನಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಉತ್ತರವನ್ನ ನೀಡಬೇಕಾಗತ್ತೆ. ನಮ್ಮ ಎರಡನೇ ಪ್ರಶ್ನೆ, ಚಿತ್ರಮಂದಿರಗಳಲ್ಲಿ 100% ಸೀಟ್ ಭರ್ತಿಗೆ ಅವಕಾಶ ಕೊಡಬೇಕಾ ಬೇಡ್ವಾ ಅನ್ನುವಂತಹ ಪ್ರಶ್ನೆ. ಹೌದು ಅಂತ ಆದ್ರೆ ನಿಮ್ಮ ಉತ್ತರವನ್ನ ಹೌದು ಅಂತ ಹಾಕ್ಬೋದು, ಇಲ್ಲ ಅನ್ನೋದಾದ್ರೆ ಇಲ್ಲ ಅಂತ ಹಾಕ್ಬೋದು. ನಮಗೆ ಬಂದ ಉತ್ತರವನ್ನ, ನಿಮ್ಮ ಉತ್ತರವನ್ನ ರಾತ್ರಿ 10 ಗಂಟೆಯ ಬುಲೆಟಿನ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ತಪ್ಪದೆ ಕೂ ಆಪ್ ಡೌನ್ಲೋಡ್ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರಿಸಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.